19 ಬಜೆಟ್ ಮಾಡ್ಬೇಕು ನೀವು ಅಂತ ರೆಕಾರ್ಡ್ ಮುಗಿಯೋದು ಭಾಳ ಇಂಪಾರ್ಟೆಂಟ್. ಅವಕಾಶ ಜನಗಳು ಅವಕಾಶ ಕೊಟ್ಟರೆ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಸರ್. ಹೈಕಮಾಂಡ್ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಸರ್ ನಿಮಗೆ? ನಮ್ಗೆ ಯಾವಾಗಲೂ ವಿಶ್ವಾಸ ಇದ್ದೇ ಹೈಕಮಾಂಡ್ ಮೇಲೆ ವಿಶ್ವಾಸ ಇದ್ದು ಇನ್ಯಾರ ಮೇಲೆ ವಿಶ್ವಾಸ ಸರ್ ನಿಮ್ಮ ಮೇಲೆ ವಿಶ್ವಾಸ ಜನ ನಿಮ್ ಪರವಾಗಿದ್ದಾರೆ, ಹಂಗಾಗಿ ಜನ ನಿಮ್ಗೆ ಆಶೀರ್ವಾದ ಮಾಡ್ಬಿಟ್ಟಿದ್ದಾರೆ, ಹಂಗಾಗಿ ಇನ್ನೆರಡು ಮಾಡ್ಬಿಡ್ತೀರಾ ನೀನು ಏನೇ ಪ್ರಶ್ನೆ ಕೇಳಿದ್ರು ವಾಸ್ತವ ಬಿಟ್ಟು ಮಾತಾಡೋದು. ಅಲ್ಲ ನಾವು ವಾಸ್ತವದಲ್ಲೇ ಕೇಳ್ತಾ ಇದ್ದೀವಿ. ಅಲ್ಲಲ್ಲ ಈಗ ಯಾಕಂದ್ರೆ ಮತ್ತೆ ಶುರು ಮಾಡಿದ್ದಾರೆ ಸರ್, ಬಜೆಟ್ ಆದ್ಮೇಲೆ ಬಿಡ್ತಾರಂತೆ, ಯುಗಾದಿ ಆದ್ಮೇಲೆ ಬಿಡ್ತಾರಂತೆ. ಸರ್ ಈಗ ಸರ್ ಇವತ್ತು ಗ್ಯಾಸ್ ರೇಟ್ ವಿಶ್ವಾಸ ಅಂತಿದೆ. ಗ್ಯಾಸ್ ನರೇಂದ್ರ ಮೋದಿ ಬಂದು ಜಾಸ್ತಿ ಮಾಡಿದ್ದಾರೆ. ನೀವು ಅದನ್ನು ಈಗ ತೋರಿಸ್ತಾ ಇದೀವಿ, ಇವತ್ತು ಜಾಸ್ತಿ ಆಗಿರೋದು ಜಾಸ್ತಿ ಇನ್ನೋಣ ಚೂರು ಕೈ ಎತ್ತಿ. ನಿಮಗೂ ತೊಂದರೆ ಆಗಿದೆ. ಅಲ್ಲ ನಮ್ಮ ಪ್ರಶ್ನೆಗೆ ಇನ್ನೂ ವಿಶ್ವಾಸ ಇದೆ ತಮ್ಗೆ ಇನ್ನೆರಡು ಬಜೆಟ್. ಯಾಕಂದ್ರೆ ನಮಗಂತೂ ಆಸೆ ಇದೆ, ಮೈಸೂರವ್ರಿಗೆ ಆಸೆ ಇದೆ, ಮೈಸೂರವ್ರಿಗೆ ನಮ್ಗೆ ಆಸೆ ಇದೆ. ಅದಕ್ಕೆ ಅಭಿಮಾನಿಗಳು ಆಗಬೇಕು ಅಂತ ಅದೆಲ್ಲ ಆಗಿರೋದು ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾಗಿತ್ತಲ್ಲ, ಅದನ್ನು ಕೊಡದೇ ಇರೋದ್ರಿಂದ ಹೊರೆ ಹಾಕಿಲ್ಲ. ಹೇಳು ಬಿಟ್ಬಿಟ್ಟು ಇನ್ನೇನೋ ಕೇಳ್ತಾ ಇದೆಯಲ್ಲ ಸರ್ಕಾರಕ್ಕೆ ಹೇಳು. ಇನ್ನೊಂದು ಸ್ವಲ್ಪ ಹಿಂದೆ ಏನೋ ಮಧ್ಯದಲ್ಲಿ GST ಅಮೆಂಡ್ಮೆಂಟ್ ಮಾಡಿಬಿಟ್ಟು ನ್ಯಾಷನಲೈಸ್ ಮಾಡೋದ್ರಿಂದ 10,000 ಕೋಟಿ ನಷ್ಟ ಆಯ್ತು ನಮಗೆ. ಅದನ್ನ ಹೇಳೋದಿಲ್ಲ ನೀವು. ಎಲ್ಲಿ ಬರ್ದಿದ್ದೀರಿ ಅದನ್ನ? ಇವತ್ತೆಲ್ಲರೂ ಎಲ್ಲ ಪೇಪರ್ಲು ಬಂದೈತಿ. ಮನ್ರೇಗಾದಿಂದಲೂ ಕೂಡ ಸರ್ಕಾರಕ್ಕೆ ಬೊಕ್ಕಸು ಕಷ್ಟ ಆಗಿದೆ. ಅದು ಹೇಳ್ಬಿಟ್ಬಿಟ್ಟು ಅಲ್ಲ ಅದನ್ನೇ ಹೇಳ್ತಾ ಇರಲ್ಲ, ಪ್ರಶ್ನೆ ಎಲ್ಲ ಪಾಸಿಟಿವ್ ಆಗಿ ಬಂದಿದೆ ಸರ್ ಇವತ್ತು. ಪಾಸಿಟಿವ್ ಆಗಿ ಇರೋದು ಬೇರೆ ಪ್ರಶ್ನೆ, ಕೇಳೋ ಪ್ರಶ್ನೆ ಅಲ್ಲ ನಿಮ್ಗೆ ಕೇಳಿದ ಪ್ರಶ್ನೆ ಜನಕ್ಕೆ ಅರ್ಥ ಇಲ್ಲ. ಜನಕ್ಕೆ ಹೊರನೇ ಆಗ್ದಲೇ ಬಜೆಟ್ ಮಾಡಿದ್ದೀರಿ. ಅರ್ಥ ಆಗುತ್ತೆ. ಅಲ್ಲ ಜನಕ್ಕೆ ಹೊರನೇ ಆಗ್ದಲೇ ಬಜೆಟ್ ಮಾಡಿದ್ದೀರಿ. ಈ ಪ್ಯಾಲೇಜಿಗೆ ಕಷ್ಟ ಆಗಿಲ್ಲ, ಜನಕ್ಕೆ ಯಾವ ಟ್ಯಾಕ್ಸ್ ಹಾಕಿಲ್ಲ. ಅಲ್ಲ ಸರ್, ಜನಕ್ಕೆ ಹೊರನೇ ಆಗ್ದಲೇ ಬಜೆಟ್ ಮಾಡಿದ್ದೀರಲ್ಲ. ನಾನು ಒಳ್ಳೆ ಬಜೆಟ್ ಮಾಡಿಸಿದ್ದೆ ಕರ್ನಾಟಕ ರಾಜ್ಯದಲ್ಲಿ. ಹೈಯೆಸ್ಟ್ ಬಜೆಟ್ ಮಾಡಿಸಿರೋದು ನಾನು. ಇನ್ನೆರಡು ಮಾಡಿಸ್ತೀವಿ, ಇನ್ನೆರಡು ಹೈಕಮಾಂಡ್ ಅವಕಾಶ ಕೊಟ್ಟರೆ ಮಾಡಿಸ್ತೀನಿ. ಅಲ್ಲ ನಿಮಗೆ ವಿಶ್ವಾಸ ಇದೆ, ನಿಮಗೆ ವಿಶ್ವಾಸ ಇದೆ? ವಿಶ್ವಾಸ ಇದೆ. ಹೈಕಮಾಂಡ್ ಅವರು ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಯಾಕಂದ್ರೆ